ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಪವಿತ್ರ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಯಾತ್ರೆಗೆ ಹೋಗೋಣ. ಕರಾವಳಿಯ ಹೃದಯ ಭಾಗದಲ್ಲಿರುವ ಈ ದೇವಸ್ಥಾನ ಶ್ರೀಕೃಷ್ಣನ ಭಕ್ತರಿಗೆ ಅನಂತ ಶಾಂತಿ ನೀಡುತ್ತದೆ. ದೇವಾಲಯದ ಇತಿಹಾಸವು 13ನೇ ಶತಮಾನಕ್ಕೆ ಸೇರಿದ್ದು ಸಿದ್ದಶೆಟ್ಟರು ಇದನ್ನು ಸ್ಥಾಪಿಸಿದ್ದರು. ಇಲ್ಲಿನ ಕೃಷ್ಣ ಮೂರ್ತಿ ತನ್ನ ವಿಶಿಷ್ಟತೆಯಿಂದ ಪ್ರಸಿದ್ಧಿ ಪಡೆದಿದ್ದು ನೀರಿನ ಬಟ್ಟಲು ಮೂಲಕ ಮಾತ್ರ ಕಾಣಸಿಗುತ್ತದೆ. ಈ ಮೂರ್ತಿಯು ಕೇವಲ ದರ್ಶನ ಮಾತ್ರವಲ್ಲ, ಭಕ್ತರಿಗೆ ಮನಃಶಾಂತಿ, ಸೌಭಾಗ್ಯ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಪ್ರತಿದಿನ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರುವವರೇ. ಬೆಳಿಗ್ಗೆ ಅರುಣೋದಯ ಪೂಜೆ, ಮಧ್ಯಾಹ್ನ ಪೂಜೆ ಮತ್ತು ಸಂಜೆ ಪೂಜೆ, ಈ ಎಲ್ಲವೊಂದರಲ್ಲಿಯೂ ಭಕ್ತರು ತಮ್ಮ ಹೃದಯದ ಪ್ರೀತಿ ಮತ್ತು ಶ್ರದ್ಧೆಯನ್ನು ಅರ್ಪಿಸುತ್ತಾರೆ. ದೇವಾಲಯದ ಪ್ರಸಿದ್ಧ ಅನ್ನಕಟ್ಟೆ ಸೇವೆ ಭಕ್ತರಿಗೆ ಉಚಿತವಾಗಿ ಅನ್ನ ನೀಡುತ್ತದೆ. ಭಕ್ತರು ದೇವಾಲಯದಲ್ಲಿ ಪ್ರವೇಶಿಸುವ ಮುನ್ನ ಶ್ರದ್ಧೆಯ ನಿಯಮಗಳನ್ನು ಪಾಲಿಸಿ ಶುದ್ಧ ಹೃದಯದಿಂದ ಅಭಿಮಾನ ಸಲ್ಲಿಸುತ್ತಾರೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳು ಪ್ರಸಿದ್ಧವಾಗಿವೆ. ಪೌರಾಣಿಕ ಕಥೆಯ ಪ್ರಕಾರ ಮಧ್ವಾಚಾರ್ಯರು ಈ ದೇವಾಲಯದಲ್ಲಿ ದೇವರ ದರ್ಶನ ಪಡೆದು ಶಾಸ್ತ್ರೀಯ ಅಭಿಷೇಕ ಮಾಡಿದವರು. ಇನ್ನೊಂದು ಜನಪ್ರಿಯ ನಂಬಿಕೆ ಎಂದರೆ ರಾತ್ರಿಯ ಸಮಯದಲ್ಲಿ ಕೃಷ್ಣಮೂರ್ತಿ ಎಲ್ಲ ಭಕ್ತರ ಮನಸ್ಸಿನಲ್ಲಿ ದರ್ಶನ ನೀಡುತ್ತಾನೆ. ಈ ನಂಬಿಕೆಯು ಭಕ್ತರಲ್ಲಿ ಆಧ್ಯಾತ್ಮಿಕ ಭರವಸೆ, ಶ್ರದ್ಧೆ ಮತ್ತು ಆತ್ಮಶಕ್ತಿ ಹೆಚ್ಚಿಸುತ್ತದೆ. ದೇವಾಲಯದ ಸಂಕಲ್ಪಗಳು, ಶಿಲ್ಪಕಲೆಯ ವೈಶಿಷ್ಟ್ಯಗಳು ಮತ್ತು ದೇವಸ್ಥಾನದ ಉತ್ಸವಗಳು ಭಕ್ತರನ್ನು ಆಕರ್ಷಿಸುತ್ತವೆ. ಪೂಜೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಕ್ತಿಗೀತೆಗಳು ಮತ್ತು ವಾದ್ಯವಾದನೆಗಳು ಭಕ್ತರಿಗೆ ಆನಂದದ ಅನುಭವವನ್ನು ನೀಡುತ್ತವೆ. ಇಲ್ಲಿನ ವಾತಾವರಣವು ಪ್ರತಿ ಭಕ್ತನ ಹೃದಯದಲ್ಲಿ ಭಕ್ತಿ ಮತ್ತು ಶಾಂತಿಯ ಬೆಳಕು ಹರಡುತ್ತದೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಕೇವಲ ಭೌತಿಕ ಸ್ಥಳವಲ್ಲ, ಇದು ಭಕ್ತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಧಾರ್ಮಿಕತೆಯ ಸಂಕೇತವಾಗಿದೆ. ಇಲ್ಲಿ ಬಂದು ಭಕ್ತರು ತಮ್ಮ ಮನಸ್ಸಿನ ಅಸಮಾನತೆ, ಕಷ್ಟಗಳು ಮತ್ತು ಚಿಂತೆಗಳನ್ನು ದೇವರ ಶಕ್ತಿಗೆ ಅರ್ಪಿಸಿ ಶಾಂತಿ ಪಡೆಯುತ್ತಾರೆ. ಈ ಯಾತ್ರೆಯ ಮೂಲಕ ನಾವು ಅರಿತುಕೊಳ್ಳೋದು ದೇವಾಲಯವು ಕೇವಲ ದೇವರ ನಿಯಮವಲ್ಲ, ಭಕ್ತಿ ಮತ್ತು ಜೀವನ ಶೈಲಿಯ ಮಾದರಿಯಾಗಿದೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ ಪವಿತ್ರತೆಯನ್ನು ಅನುಭವಿಸುವಾಗ ನಾವು ದೇವಾಲಯದ ಒಳಾಂಗಣವನ್ನು ನೋಡಿ ಅದ್ಭುತ ಕಲಾತ್ಮಕ ಶಿಲ್ಪಗಳನ್ನು ಗಮನಿಸಬಹುದು. ಗೋಡೆಯ ಮೇಲೆ ಪ್ರತಿಷ್ಠಾಪಿತ ಚಿತ್ರಗಳು, ಪ್ರತಿಮೆ, ಶಿಲ್ಪಗಳು ಮತ್ತು ಮರದ ಖಾಸಗಿ ಕೆಲಸಗಳು ಭಕ್ತರಿಗೆ ಗಮನ ಸೆಳೆಯುತ್ತವೆ. ಪ್ರತಿ ನಕ್ಷತ್ರ, ಪ್ರತಿಯೊಂದು ಶಿಲ್ಪದಲ್ಲಿ ಕಥೆಗಳು ಮತ್ತು ಪೌರಾಣಿಕ ತತ್ವಗಳು ಸಂಕೇತಗೊಂಡಿವೆ. ಇದು ಕೇವಲ ದರ್ಶನ ಮಾತ್ರವಲ್ಲ, ಭಕ್ತರಿಗೆ ಪಾಠವನ್ನು ನೀಡುತ್ತದೆ. ಜೀವನದಲ್ಲಿ ಸತ್ಯ, ಧರ್ಮ ಮತ್ತು ಶ್ರದ್ಧೆ ಎಷ್ಟು ಮಹತ್ವಪೂರ್ಣ ಎಂಬುದನ್ನು ತಿಳಿಸುತ್ತದೆ. ದೇವಾಲಯದ ಉತ್ಸವಗಳು, ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ, ಭಕ್ತರಲ್ಲಿ ಅಪಾರ ಉಲ್ಲಾಸವನ್ನುಂಟು ಮಾಡುತ್ತದೆ. ಭಾರತದಲ್ಲಿ ಸಾವಿರಾರು ಜನರು ಭಾಗವಹಿಸುತ್ತಾರೆ. ಹಬ್ಬದ ಸಮಯದಲ್ಲಿ ದೇವಾಲಯವು ಲೈಟ್ ಮತ್ತು ಸಂಗೀತದಿಂದ ಪ್ರಕಾಶಮಾನವಾಗುತ್ತದೆ. ಭಕ್ತರು ಹೃದಯಪೂರ್ವಕವಾಗಿ ಭಜನೆ, ಕೀರ್ತನೆ ಮತ್ತು ಆರತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಉತ್ಸವವು ಕೇವಲ ಧಾರ್ಮಿಕ ಆಚರಣೆಯಾಗಿರುವುದಲ್ಲ, ಇದು ಸಾಂಸ್ಕೃತಿಕ ಪರಂಪರೆ ಮತ್ತು ಸಾಮಾಜಿಕ ಐಕ್ಯತೆಯ ಸಂಕೇತವಾಗಿದೆ. ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ಪರಿಪಾಟಿ ವ್ಯವಸ್ಥೆ. ಇಲ್ಲಿನ ದೇವಾಲಯದ ಸಿಬ್ಬಂದಿ, ಪ್ರೀಸ್ಟ್ಸ್, ವಾಲಂಟಿಯರ್ಸ್ ಎಲ್ಲರೂ ಭಕ್ತರಿಗೆ ಆರಾಮದಾಯಕ ಅನುಭವ ನೀಡಲು ಶ್ರಮಿಸುತ್ತಾರೆ. ಭಕ್ತರಿಗೆ ಶ್ರದ್ಧೆಯಿಂದ ಸೇವೆ ಸಲ್ಲಿಸಲಾಗುತ್ತದೆ. ಪ್ರತಿದಿನ ನಡೆಯುವ ಪೂಜೆಗಳು, ಅಭಿಷೇಕಗಳು ಮತ್ತು ವ್ರತಗಳು ದೇವಾಲಯದ ಪವಿತ್ರತೆಯನ್ನು ಹೆಚ್ಚಿಸುತ್ತವೆ. ಭಕ್ತರು ತಮ್ಮ ಮನಸ್ಸಿನ ಶಾಂತಿ, ಧ್ಯಾನ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯುತ್ತಾರೆ. ಇದು ಕೇವಲ ಶಾರೀರಿಕ ಯಾತ್ರೆಯಲ್ಲ, ಆತ್ಮೀಯ ಯಾತ್ರೆಯೂ ಆಗಿದೆ. ಭಕ್ತರು ಇಲ್ಲಿ ಬಂದು ತಮ್ಮ ಕಷ್ಟ, ಸಂಕಟ ಮತ್ತು ಚಿಂತೆಗಳನ್ನು ದೇವರ ಅಡಿಯಲ್ಲಿ ಬಿಟ್ಟು ಹೃದಯವನ್ನು ಶುದ್ಧಗೊಳಿಸುತ್ತಾರೆ. ದೇವಾಲಯದಲ್ಲಿ ಇರುವ ಶಾಂತಿ, ಮಂಗಲ ಮತ್ತು ಧಾರ್ಮಿಕ ತತ್ವಗಳು ಭಕ್ತರ ಜೀವನದಲ್ಲಿ ನೈತಿಕತೆ, ಶ್ರದ್ಧೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ದೇವಾಲಯದ ಪವಿತ್ರತೆಯನ್ನು ಅನುಭವಿಸಿ ನಾವು ಅರಿತುಕೊಳ್ಳೋದು ಪ್ರತಿ ಭಕ್ತನಿಗೆ ಇದು ಕೇವಲ ದರ್ಶನ ಮಾತ್ರವಲ್ಲ, ಆದರೆ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಭಕ್ತಿ ಶಕ್ತಿ ತರಲು ಸಹಾಯ ಮಾಡುತ್ತದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನು ತನ್ನ ಮನಸ್ಸಿನಲ್ಲಿ ನಿಖರ ಶಾಂತಿ, ಧರ್ಮ, ಶ್ರದ್ಧೆ ಮತ್ತು ಆತ್ಮಶಕ್ತಿ ಪಡೆಯುತ್ತಾನೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನವು ಕೇವಲ ಪವಿತ್ರ ಸ್ಥಳವಲ್ಲ, ಇದು ಭಕ್ತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಜೀವನ ಪಾಠಗಳ ಸಂಕೇತವಾಗಿದೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಪ್ರತಿದಿನ ನಡೆಯುವ ವಿಧಿಗಳು ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತವೆ. ಬೆಳಗಿನ ಪ್ರಾರ್ಥನೆಯಿಂದ ಆರಂಭಿಸಿ ಮಧ್ಯಾಹ್ನದ ಪೂಜೆ, ಸಂಜೆ ಆರತಿ ತನಕ ಪ್ರತಿಯೊಂದು ಕ್ಷಣವೂ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ದೇವಾಲಯದ ಪ್ರೀಸ್ಟ್ಸ್, ವಾಲಂಟಿಯರ್ಸ್ ಮತ್ತು ಸಿಬ್ಬಂದಿ ಎಲ್ಲರೂ ಶ್ರದ್ಧೆಯಿಂದ ಭಕ್ತರಿಗೆ ಸೇವೆ ಸಲ್ಲಿಸುತ್ತಾರೆ. ಭಕ್ತರು ತಮ್ಮ ಹೃದಯದಲ್ಲಿ ಶಾಂತಿ ಮತ್ತು ಧರ್ಮಾನುಭವವನ್ನು ಪಡೆದು ಹೊರಬರುತ್ತಾರೆ. ದೇವಾಲಯದ ಒಳಾಂಗಣದಲ್ಲಿ ಇರುವ ಶಿಲ್ಪಗಳು ಮತ್ತು ಚಿತ್ರಕಲೆ ಪ್ರತಿ ದರ್ಶನವನ್ನು ವಿಶೇಷವಾಗಿಸುತ್ತದೆ.
ಗೋಡೆಯ ಮೇಲೆ ಮೂಡಿಸಿದ ಕಥೆಗಳು, ಹಳದ ಗೋಡೆಗಳ ಮೇಲೆ ಚಿತ್ರಿತ ಪೌರಾಣಿಕ ದೃಶ್ಯಗಳು ಮತ್ತು ಮರದ ಶಿಲ್ಪಗಳು ಭಕ್ತರ ಕಣ್ಣಿಗೆ ನವ ಜೀವನ ನೀಡುತ್ತವೆ. ಪ್ರತಿ ಚಿತ್ರದಲ್ಲಿ ಒಂದು ಪಾಠ ಲುಕಾಯಿತಾಗಿದೆ: ಧರ್ಮ, ನೈತಿಕತೆ, ಶ್ರದ್ಧೆ ಮತ್ತು ಭಕ್ತಿ. ದೇವಾಲಯದ ಪ್ರಸಿದ್ಧ ಉತ್ಸವಗಳ ಪೈಕಿ ಕೃಷ್ಣ ಜನ್ಮಾಷ್ಟಮಿ ಪ್ರಮುಖವಾಗಿದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ವಿಶೇಷ ಪೂಜೆಗಳು, ಭಜನೆಗಳು, ಆರತಿ ಹಾಗೂ ವಾದ್ಯ ಸಂಗೀತಗಳಿಂದ ದೇವಸ್ಥಾನವು ಪ್ರಕಾಶಮಾನವಾಗುತ್ತದೆ. ಭಕ್ತರು ಹೃದಯಪೂರ್ವಕವಾಗಿ ದೇವರ ಆರಾಧನೆ ಮಾಡುತ್ತಾರೆ ಮತ್ತು ಈ ಉತ್ಸವವು ಭಕ್ತರಲ್ಲಿ ಆಧ್ಯಾತ್ಮಿಕತೆ, ಶ್ರದ್ಧೆ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ದೇವಾಲಯದ ಸಾಂಸ್ಕೃತಿಕ ಪರಂಪರೆ, ಭಕ್ತಿ, ಶಕ್ತಿ ಮತ್ತು ಸಾಮಾಜಿಕ ಐಕ್ಯತೆ ಎಲ್ಲವೂ ಇಲ್ಲಿ ಸ್ಪಷ್ಟವಾಗಿದೆ. ಪ್ರತಿದಿನ ನಡೆಯುವ ಪೂಜೆಗಳಲ್ಲಿ ಭಕ್ತರು ದೇವರ ಹೃದಯದ ದರ್ಶನ ಪಡೆಯುತ್ತಾರೆ. ತಮ್ಮ ಕಷ್ಟ, ಸಂಕಟ ಮತ್ತು ಚಿಂತೆಗಳನ್ನು ದೇವರ ಅಡಿಯಲ್ಲಿ ಬಿಟ್ಟು ಶಾಂತಿಯಾದ ಮನಸ್ಸಿನಿಂದ ಹೊರಬರುತ್ತಾರೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನು ತಮ್ಮ ಜೀವನದಲ್ಲಿ ಶ್ರದ್ಧೆ, ಧರ್ಮ ಮತ್ತು ಆತ್ಮಶಕ್ತಿ ಹೆಚ್ಚಿಸಿಕೊಳ್ಳುತ್ತಾನೆ. ಈ ದೇವಸ್ಥಾನ ಕೇವಲ ದರ್ಶನದ ಸ್ಥಳವಲ್ಲ, ಇದು ಭಕ್ತರಿಗೆ ಜೀವನ ಪಾಠ ಕಲಿಸುವ ಸ್ಥಳ. ಇಲ್ಲಿ ಬಂದು ನಾವು ಕಲಿಯುವುದು ದೇವರಲ್ಲಿ ನಂಬಿಕೆ, ಶ್ರದ್ಧೆ ಮತ್ತು ಶ್ರದ್ಧೆಯಿಂದ ಬರುವ ಶಾಂತಿ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯ. ಭಕ್ತಿ, ಧಾರ್ಮಿಕ ಆಚರಣೆ ಮತ್ತು ಸಾಂಸ್ಕೃತಿಕ ಪರಂಪರೆ ಎಲ್ಲವೂ ಇಲ್ಲಿ ಒಂದೇ ಸಮುದ್ರದಂತೆ ಭಕ್ತರ ಹೃದಯದಲ್ಲಿ ಸೇರುತ್ತವೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ನಮ್ಮಲ್ಲಿ ಪ್ರೀತಿ, ಶ್ರದ್ಧೆ, ಭಕ್ತಿ ಮತ್ತು ಧಾರ್ಮಿಕತೆಯ ಬೆಳಕನ್ನು ಹರಡುತ್ತದೆ. ಇಲ್ಲಿ ಬರುವ ಭಕ್ತರು ಕೇವಲ ದೇವರನ್ನ ಆರಾಧಿಸುವುದಲ್ಲ, ಜೀವನದಲ್ಲಿ ನೈತಿಕತೆ, ಶಾಂತಿ, ಸಂತೋಷ ಮತ್ತು ಆತ್ಮಾನಂದವನ್ನು ಪಡೆಯುತ್ತಾರೆ. ದೇವಾಲಯದ ಪವಿತ್ರತೆಯನ್ನು ಅನುಭವಿಸುವುದರಿಂದ ಪ್ರತಿಯೊಬ್ಬ ಭಕ್ತನ ಜೀವನವು ಹೃದಯಪೂರ್ಣ ಶಾಂತಿ ಮತ್ತು ಸಂತೋಷದಿಂದ ತುಂಬುತ್ತದೆ. ನಾವು ಇಲ್ಲಿ ನಡೆಯುವ ವಿಶೇಷ ಅಭಿಷೇಕ ಮತ್ತು ಹಬ್ಬಗಳನ್ನು ಗಮನಿಸಬೇಕು. ದೇವಾಲಯದಲ್ಲಿ ಪ್ರತಿದಿನ ಅಭಿಯಾಸ ಮತ್ತು ಆರತಿ ನಡೆಯುತ್ತದೆ. ಬೆಳಿಗ್ಗೆ ಅರುಣೋದಯದ ಸಮಯದಲ್ಲಿ ಭಕ್ತರು ತಾಜಾ ಹಸಿವು ತೀರಿಸಲು ದೇವರ ಮುಂದೆ ಪ್ರಾರ್ಥಿಸುತ್ತಾರೆ. ಮಧ್ಯಾಹ್ನದ ಪೂಜೆಯಲ್ಲಿ ವಿಶೇಷ ಹಾರಣ ಮತ್ತು ವಿಶೇಷ ಭೋಜನ ಸೇವೆ ಭಕ್ತರಿಗೆ ನೀಡಲಾಗುತ್ತದೆ. ಸಂಜೆ ವೇಳೆಗೆ ಆರತಿ ಮತ್ತು ಭಜನೆ, ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತದೆ. ಪ್ರತಿಯೊಂದು ಪೂಜೆ ಭಕ್ತರಲ್ಲಿ ಶ್ರದ್ಧೆ ಮತ್ತು ಆತ್ಮಶಕ್ತಿ ತುಂಬುತ್ತದೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನವು ಕೇವಲ ಭಕ್ತಿಗೆ ಮಾತ್ರವಲ್ಲ, ಆದರೆ ಸಾಂಸ್ಕೃತಿಕ ಕಲೆಯ ಪ್ರತಿಷ್ಠಾನವೂ ಆಗಿದೆ. ಗೋಡೆಯ ಮೇಲೆ ಮೂಡಿಸಿದ ಚಿತ್ರಗಳು, ಶಿಲ್ಪಗಳು, ಪೌರಾಣಿಕ ಕಥೆಗಳು ಚಿತ್ರಿತವಾಗಿವೆ. ಪ್ರತಿಯೊಂದು ಶಿಲ್ಪವು ಧರ್ಮ, ನೈತಿಕತೆ, ಶ್ರದ್ಧೆ ಮತ್ತು ಭಕ್ತಿ ಪಾಠ ನೀಡುತ್ತದೆ. ಈ ಶಿಲ್ಪಗಳು ಭಕ್ತರಿಗೆ ಕೇವಲ ದೃಶ್ಯ ಆನಂದವಲ್ಲ, ಆದರೆ ಜೀವನ ಪಾಠಗಳನ್ನು ಒದಗಿಸುತ್ತದೆ. ದೇವಾಲಯದ ಪ್ರಸಿದ್ಧ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ವಿಶೇಷ ಪೂಜೆಗಳು, ಭಜನೆಗಳು, ಆರತಿ, ವಾದ್ಯವಾದನೆಗಳು ಮತ್ತು ಲಘು ನಾಟಕಗಳು ದೇವಾಲಯದ ಪವಿತ್ರತೆಯನ್ನು ಹೆಚ್ಚಿಸುತ್ತವೆ. ಈ ಸಂದರ್ಭದಲ್ಲಿ ಭಕ್ತರು ತಮ್ಮ ಹೃದಯದಲ್ಲಿ ಭಕ್ತಿ ಮತ್ತು ಸಂತೋಷವನ್ನು ಅನುಭವಿಸುತ್ತಾರೆ. ದೇವಾಲಯದಲ್ಲಿ ಪ್ರತಿದಿನ ನಡೆಯುವ ಸೇವೆಗಳು, ವಾಲಂಟಿಯರ್ಸ್ ಮತ್ತು ಪ್ರೀಸ್ಟ್ನ ಶ್ರದ್ಧಾವಂತಿಕೆ ಭಕ್ತರಿಗೆ ಆರಾಮದಾಯಕ ಅನುಭವ ನೀಡುತ್ತದೆ. ದೇವಾಲಯದ ಒಳಾಂಗಣ ಶಿಲ್ಪಗಳು, ಗೋಡೆಯ ಚಿತ್ರಗಳು, ಮರದ ಶಿಲ್ಪಕಲೆಗಳು, ಪ್ರತಿಯೊಂದು ನಕ್ಷತ್ರದಲ್ಲಿ ಪೌರಾಣಿಕ ಕಥೆಗಳು ಚಿತ್ರಿತವಾಗಿವೆ. ಪ್ರತಿ ಶಿಲ್ಪವು ಧರ್ಮ, ನೈತಿಕತೆ, ಭಕ್ತಿ ಮತ್ತು ಜೀವನ ಪಾಠವನ್ನು ಭಕ್ತರಿಗೆ ನೀಡುತ್ತದೆ. ದೇವಾಲಯದ ಪೌರಾಣಿಕ ಕಥೆಗಳು ಭಕ್ತರಲ್ಲಿ ಅಪಾರ ಆಕರ್ಷಣೆ ಉಂಟು ಮಾಡುತ್ತದೆ. ಮಧ್ವಾಚಾರ್ಯರ ಕಥೆ, ದೇವಾಲಯದಲ್ಲಿ ಅವರ ಸೇವೆ ಮತ್ತು ಕೃಷ್ಣನ ಮೂರ್ತಿಗೆ ಸಲ್ಲಿಸಿದ ಭಕ್ತಿಪೂರ್ಣ ಅಭಿಷೇಕಗಳು ಭಕ್ತರಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಧರ್ಮದ ಅರಿವನ್ನು ತುಂಬುತ್ತದೆ. ಮತ್ತೊಂದು ಜನಪ್ರಿಯ ನಂಬಿಕೆ ಎಂದರೆ ರಾತ್ರಿಯ ಸಮಯದಲ್ಲಿ ಕೃಷ್ಣ ಮೂರ್ತಿಯು ಎಲ್ಲ ಭಕ್ತರ ಮನಸ್ಸಿನಲ್ಲಿ ದರ್ಶನ ನೀಡುತ್ತಾನೆ. ಇದು ಭಕ್ತರಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ದೇವಾಲಯದಲ್ಲಿ ನಿತ್ಯ ನಡೆಯುವ ಸೇವೆಗಳು ಮತ್ತು ರಿಚುವಲ್ಸ್ ಭಕ್ತರಿಗೆ ದೇವರ ಹೃದಯದ ಅನುಭವ ನೀಡುತ್ತದೆ. ಪ್ರತಿಯೊಬ್ಬ ಭಕ್ತನು ತಮ್ಮ ಕಷ್ಟ, ಸಂಕಟ ಮತ್ತು ಚಿಂತೆಗಳನ್ನು ದೇವರ ಅಡಿಯಲ್ಲಿ ಬಿಟ್ಟು ಶಾಂತಿಯಾದ ಮನಸ್ಸಿನಿಂದ ಹೊರಬರುತ್ತಾನೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನು ದೇವರ ಹೃದಯವನ್ನು ಅನುಭವಿಸಿ ತನ್ನ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಭಕ್ತಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನವು ಕೇವಲ ಪವಿತ್ರ ಸ್ಥಳವಲ್ಲ, ಇದು ಭಕ್ತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಜೀವನ ಪಾಠಗಳ ಸಂಕೇತವಾಗಿದೆ. ಭಕ್ತರು ಇಲ್ಲಿ ಬಂದು ತಮ್ಮ ಜೀವನದಲ್ಲಿ ಶ್ರದ್ಧೆ, ಧರ್ಮ, ಭಕ್ತಿ ಮತ್ತು ಆತ್ಮಾನಂದವನ್ನು ಪಡೆಯುತ್ತಾರೆ. ಅಂತಿಮ ಕ್ಷಣದಲ್ಲಿ ನಾವು ಅರಿತುಕೊಳ್ಳೋದು, ಉಡುಪಿ ಶ್ರೀಕೃಷ್ಣ ದೇವಸ್ಥಾನವು ಕೇವಲ ಭಕ್ತಿಗೆಲ್ಲ ಇಲ್ಲ, ಇದು ಹೃದಯದಲ್ಲಿ ಭಕ್ತಿ, ಶ್ರದ್ಧೆ, ಶಾಂತಿ, ಸಂತೋಷ ಮತ್ತು ಆತ್ಮಾನಂದ ತರಲು ನಿರ್ಮಿತವಾದ ಪವಿತ್ರ ಸ್ಥಳ. ದೇವಾಲಯದಲ್ಲಿ ಪ್ರತಿಯೊಬ್ಬ ಭಕ್ತನು ತಮ್ಮ ಕಷ್ಟ, ಸಂಕಷ್ಟ ಮತ್ತು ಚಿಂತೆಗಳನ್ನು ದೇವರ ಹೃದಯದಲ್ಲಿ ಬಿಟ್ಟು ಹೊರಬರುತ್ತಾನೆ.
ನಾವು ಕಂಡಿದ್ದೇವೆ. ಪ್ರತಿ ಮೂರ್ತಿ, ಪ್ರತಿಯೊಂದು ಶಿಲ್ಪ, ಪ್ರತಿಯೊಂದು ಪೂಜೆ, ಪ್ರತಿಯೊಂದು ಉತ್ಸವ ಎಲ್ಲವೂ ಭಕ್ತರಿಗೆ ಆಧ್ಯಾತ್ಮಿಕ ಬೆಳಕು ಹರಡುತ್ತದೆ. ಈ ಬೆಳಕು ಕೇವಲ ದೃಶ್ಯ ಅಥವಾ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ಜೀವನದಲ್ಲಿ ಶ್ರದ್ಧೆ, ಧರ್ಮ, ಭಕ್ತಿ ಮತ್ತು ನೈತಿಕತೆಯ ಬೆಳಕು. ಭಕ್ತರ ಮನಸ್ಸಿನಲ್ಲಿ ಹೊಸ ಆಶೆ, ಧೈರ್ಯ ಮತ್ತು ಶಾಂತಿ ತುಂಬುತ್ತದೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ ಪವಿತ್ರತೆಯನ್ನು ಅನುಭವಿಸಿದ ಪ್ರತಿ ಕ್ಷಣವೂ ದೇವರ ಹೃದಯದ ಅನುಭವ. ಭಕ್ತರು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಾರೆ, ಭಕ್ತಿ ಸಲ್ಲಿಸುತ್ತಾರೆ ಮತ್ತು ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ಆಶೀರ್ವಾದವು ಭಕ್ತನ ಜೀವನದಲ್ಲಿ ಶಾಂತಿ, ಸಂತೋಷ, ಧರ್ಮ ಮತ್ತು ಆತ್ಮಶಕ್ತಿ ತುಂಬುತ್ತದೆ. ಇಲ್ಲಿ ನಾವು ಕಲಿಯುವುದು ಜೀವನದಲ್ಲಿ ನಿಜವಾದ ಶಾಂತಿ, ಭಕ್ತಿ ಮತ್ತು ಸಂತೋಷ ದೇವರಲ್ಲಿ ನಂಬಿಕೆ, ಶ್ರದ್ಧೆ ಮತ್ತು ಧರ್ಮ ಪಾಲನೆ ಮೂಲಕ ಮಾತ್ರ ಸಿಗುತ್ತದೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನವು ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿ, ಭಕ್ತಿಯ ಶಕ್ತಿ ಮತ್ತು ಧರ್ಮಶಕ್ತಿ ಬೆಳೆಯುವ ಆಧಾರ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನು ದೇವರ ಹೃದಯದ ಅನುಭವಕ್ಕೆ ಸ್ಪರ್ಶಿಸಿ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಆತ್ಮಾನಂದ ಪಡೆಯುತ್ತಾನೆ.